ಮೈಸೂರು ಕರ್ನಾಟಕ ನಾಟಕ ರಂಗಾಯಣದ ಅಂಗಳದಲ್ಲಿ ಚಿಣ್ಣರ ಮೇಳ 2025ಕ್ಕೆ ಚಾಲನೆ ದೊರೆತಿದೆ. ಏಪ್ರಿಲ್ 14ರಿಂದ ಮೇ 10ರವರೆಗೆ 25 ದಿನಗಳ ಕಾಲ ಚಿಣ್ಣರ ಮೇಳ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ವನ್ಯಜೀವಿ ತಜ್ಞರಾದ ಕೃಪಾಕರ ಮತ್ತು ಸೇನಾನಿ, ಪರಿಸರ ತಜ್ಞರಾದ ಶ್ರೀ ಕೆ ಮನು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ವಿ.ಎನ್. ಮಲ್ಲಿಕಾರ್ಜುನ ಸ್ವಾಮಿ, ರಂಗಾಯಣದ ನಿರ್ದೇಶಕರಾದ ಶ್ರೀ ಸತೀಶ್ ತಿಪಟೂರು, ರಂಗಾಯಣದ ಉಪನಿರ್ದೇಶಕರಾದ ಡಾಕ್ಟರ್ ಎಂ.ಡಿ. ಸುದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಚಿಣ್ಣರ ಮೇಳ 2025 ಶಿಬಿರದ ನಿರ್ದೇಶಕರಾಗಿ ಶ್ರೀ ಅನಿಲ್ ರೇವೂರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಂಗ ಸಮಾಜದ ಸದಸ್ಯರಾದ ಶ್ರೀ ಸುರೇಶ್ ಬಾಬು ಅವರು ಭಾಗವಹಿಸಿದ್ದರು. ಚಿಣ್ಣರ ಮೇಳ 2025 ಯಶಸ್ವಿಯಾಗಿ ನಡೆಯುತ್ತಿದೆ. ಎಳೆಯರು ಶಿಬಿರದಲ್ಲಿ ಸಂತಸದಿಂದ ಭಾಗವಹಿಸಿದ್ದಾರೆ. ಬಾಬಾ ಸಾಹೇಬರ ಬಾಲ್ಯವನ್ನು ಇವತ್ತಿನ ಇಲ್ಲಿ ನಡೆದಿರೋ ಎಲ್ಲ ಬಾಲ್ಯಕ್ಕಿಂತ ನಾವು ಕಂಪೇರ್ ಮಾಡಿ ನೋಡಿದರೆ ನಮಗೆ ಬಹಳ ಇಷ್ಟು ವರ್ಷಗಳಲ್ಲಿ ಈ ಕಾಲದಲ್ಲಿ ನಮಗೆ ಸಂವಿಧಾನದ ಮೂಲಕ ಬಾಬಾ ಸಾಹೇಬರು ಕೊಟ್ಟ ಸ್ವಾತಂತ್ರ್ಯ, ಸಮಾನತೆ ಮತ್ತು ಎಲ್ಲ ಆಶಯಗಳು ಸಾಕಾರ ಆಗಿ ಈ ಎಲ್ಲ ಮಕ್ಕಳು ಮುಂದಕ್ಕೆ ದೊಡ್ಡವರಾಗಿರುವುದು, ಇಲ್ಲಿರೋ ಹೆಣ್ಣು ಮಕ್ಕಳು ಇಲ್ಲಿ ಕುಳಿತಿರುವ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಭ್ರಾತೃತ್ವದಿಂದ ಇವತ್ತು ಹೀಗೆ ಒಂದು ಸಂಭ್ರಮದಿಂದ ಬದುಕನ್ನು ಆಚರಿಸಕ್ಕೆ ಸಾಧ್ಯ ಆಗಿದೆ. ನಮ್ಮ ಬಾಬಾ ಸಾಹೇಬರು ಕೊಟ್ಟಿರುವ ಸಂವಿಧಾನದ ಮೂಲಕ ಅಂತ ಬಾಬಾ ಸಾಹೇಬರ ಹುಟ್ಟುಹಬ್ಬದ ದಿನ ಈ ಚಿಣ್ಣರ ಮೇಳ ಉದ್ಘಾಟನೆ ಆಗ್ತಾ ಇರೋದು ನಿಜವಾಗ್ಲೂ ಸಂತೋಷದ ವಿಷಯ. ಇದು ಈ ಪರಂಪರೆ ಇನ್ನು ಮುಂದಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅನ್ನುವ ಒಬ್ಬ ವ್ಯಕ್ತಿ ಈ ಎಲ್ಲ ಮಕ್ಕಳ ಮನಸ್ಸಿನೊಳಗೆ ಬೀಜವಾಗಿ ಬಿದ್ದು ಮೊಳೆತು ವಿಕಾಸವಾಗಿ ಒಂದು ಭಾರತದ ವಿಶಾಲ ಪ್ರಜ್ಞೆಯಾಗಿ ರೂಪುಗೊಳ್ಳಿ ಎನ್ನುವ ಆಶಯದೊಂದಿಗೆ ನನ್ನ ಆಶಯದಲ್ಲಿ ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ,
ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ, ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಚಿನ್ನದ ಮೇಳ ನಮ್ಮದು ಇಡೀ ವ್ಯವಸ್ಥೆ, ಶಿಕ್ಷಣ ಪದ್ಧತಿ ಮತ್ತು ಸೆನ್ಸಿಟಿವಿಟಿ ಮತ್ತು ಸಂವೇದನಾಶೀಲತೆ ಇದ್ದಾರಲ್ಲ ಅವೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಈ ಮಾತಾಡಿರ್ಬೋದು ಅಂತ ನಾನು ಅಂದ್ಕೊಂಡೆ. ನನಗೆ ಕೂಡ ಅನಿಸುತ್ತೆ ಇವತ್ತು ನಮ್ಮ ಶಿಕ್ಷಣ ಪದ್ಧತಿ ಏನಾಗ್ತದೆ, ಮಸೂದೆ ನೋಡ್ತೀವಿ, LKG ಸ್ಟಾರ್ಟ್ ಆಗುತ್ತೆ. ಅದೊಂಥರ ಡೆವಲಪ್ ಆಗಿಲ್ಲ. ನೀವು ಕಷ್ಟಪಟ್ಟು ಉಳ್ಕೊಂಡು ಉತ್ತರದಲ್ಲಿ ಮತ್ತೇನು ಸಾಧ್ಯ ಇಲ್ಲ. ಇಡೀ ಆ ಎಕ್ಸ್ಪೆನ್ಸೇ ವೇಸ್ಟ್ ಅಂತ. ಯಾಕೆ ನಾನು ಆ ರೀತಿ ಹೇಳ್ತೀನಿ ಅಂತಂದರೆ, ನಾವು ಈ ಜವಾಹರ್ಲಾಲ್ ಎಜುಕೇಷನ್ ಸಿಸ್ಟಮ್ ನೋಡೋಣ, ಅಲ್ಲಿ ನಿಮಗೆ 10 ವರ್ಷಗಳಿಂದ ಈ ಪಠ್ಯ ಪ್ರವಾಸಗಳಿಗೆ ಇರೋದೇ ಇಲ್ಲ. ಅದು ಭಾಳ ಆಶ್ಚರ್ಯ ಆಗುವ. ಯಾಕಂದ್ರೆ ಆ ದೇಶ ಮುಂದೆ ಉಳಿದಿಲ್ಲ. ವರ್ಷಕ್ಕೆ ಪಾಠ ಕಲಿಸಿದೆ, ದೇಶ ಮುಂದಿದೆ. ಪ್ರತಿಯೊಂದು ಇದರೊಳಗೆ ನಾವು ದೇಶ ಅಭಿಮಾನ, ಪ್ರತಿಭೆ, ಸಾಧನೆ ಯಾವ ತಗೊಂಡ್ರು ನಮ್ಗಿಂತ ಭಾಳ ಮುಂದಿದ್ದಾರೆ. ನಮ್ಗೆ ಇಷ್ಟೆಲ್ಲ ಮಾಡ್ಕೊಂಡು LKG ಮೇಲೆ ಇಷ್ಟೆಲ್ಲ ಓದಿಸಿ ಅಂತ ಆಗ್ತಾರೆ. ಅವ್ರಿಗೆ ಚಿಂತನೆ ಇದೆ, ಅವ್ರಿಗೆ ಇಷ್ಟ ಅಲ್ಲ. ಜರ್ಮನಿ, ಯುರೋಪ್ ದೇಶಗಳಲ್ಲಿ ಏನಂದರೆ ಮಕ್ಕಳು ಆ ಶಾಲೆ ಆವರಣ ಇರ್ಬೋದು, ಅವರ ಶೌಚಾಲಯ ಇರ್ಬೋದು, ಕ್ಲಾಸ್ ಸ್ವಚ್ಛವಾಗಿರೋ ಜಾಗ ಬೇಸಿಕ್ ಸೋಷಿಯಲೈಸ್ ಇರಬೇಕು. ಈ ಹೊಣೆಗಾರಿಕೆ